ಹಾಯ್ ಗೆಳೆಯರೇ, ಸಿರಿಧಾನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮನೆ ಮಗ ಬಸ್ವ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನೀರು ಕುಡಿದು ತೋರಿಸ್ತೀನಿ ಅಂತ. ಆದರೆ ಟಿಕಾ ತೊಳೆದನ್ನು ನೋಡಿಬಿಟ್ಟು ಅದನ್ನು ಕುಡ್ದು ತೋರ್ಸೋಕ್ಕಾಗಿರಲಿಲ್ಲ. ಅದನ್ನು ಇವತ್ತು ತೋರಿಸ್ತೀನಿ. ಬನ್ನಿ ಗಾಯ್ಸ್, ಬನ್ನಿ ನೋಡಿ ಗಾಯ್ಸ್, ನೀರು ಕುಡಿದು ತೋರಿಸ್ತಾ ಇದ್ದೀನಿ. ಈ ನೀರು ಎಷ್ಟು ಸ್ವೀಟಾಗಿರುತ್ತೆ ಅಂತ ನೋಡಿ. ನೀರು ತುಂಬ ಸ್ವೀಟ್ ಆಗಿದೆ ಗಾಯ್ಸ್, ಅಮೃತ ಇದ್ದಂಗಿದೆ ಗಾಯ್ಸ್. ಅದಕ್ಕೆ ಮತ್ತೆ ಕುಡಿದು ತೋರಿಸ್ತೀನಿ. ನೋಡಿ ಗಾಯ್ಸ್, ನೋಡಿ ಮಗ, ನಂಗೊಂದು ಡೌಟು. ಏನಿಲ್ಲ, ನಿನ್ನ ಡೌಟು? ಅವತ್ತು ಕೆಳಗಡೆ ತಿಗ ತೊಳಿತಿದ್ಬಿಟ್ಟು ನೀರು ಕುಡಿಲಿಲ್ಲ. ಹೌದು. ಇವತ್ತು ಯಾವನಾರು ಮೇಲ್ಗಡೆ ತಿಗ ತೊಳ್ಬಿಟ್ಟಿರಿ, ಏನ ಮಾಡೋದು? ಹಳೆ ವಿಡಿಯೋನ 500 ಜನ ನೋಡಿ 25 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಗಾಯ್ಸ್. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ ಗಾಯ್ಸ್. ಈ ವಿಡಿಯೋಗೂ ಹಿಂಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಗಾಯ್ಸ್. ನೋಡಬೇಕು, ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಲ್ವ ಗಾಯ್ಸ್? ಮಾಡ್ತೀರಾ ಗಾಯ್ಸ್? ಮಾಡ್ತೀರಿ ಪ್ಲೀಸ್ ಮಾಡಿ ಗಾಯ್ಸ್. ಮಾಡ್ತೀರಲ್ವ ಗಾಯ್ಸ್? ಮಾಡ್ತಾರೆ. ಮುಂದಿನ ವಿಷಯಕ್ಕೆ ಹೋಗೋಣ ಬಾಯ್. ಮಾಡ್ತಾರಕ್ಕನ ಸಬ್ಸ್ಕ್ರೈಬು. ಏನಪ್ಪ ವಿಷಯ ಅಂದರೆ, ಏನ ವಿಷಯ? ಏನಿಲ್ಲ ವಿಷಯ, ನನಗೇನು ಗೊತ್ತು, ನೀನೇ ತಾನೆ ನಾನು ಕರ್ಕೊಂಬಂದಿದ್ದು, ನೀನು ಹೇಳ್ಬೇಕು. ಏನಿಲ್ಲ ಹೇಳೋದು ವಿಷಯ. ಏನಾದರೂ ಹೇಳು, ನನಗೆ ನಾನು ಹಿಡ್ಕೊತೀನಿ ಕ್ಯಾಮ್ರಾ ಅಷ್ಟೇ. ಏನು ವಿಷಯ ಹೇಳೋದ್ಲ? ಹೇಳಲ್ಲ. ಯಾವ್ದಾರು ಎಣ್ಣೆ ಬಗ್ಗೆ ಹೇಳ್ಬಿಡುಗರು. ಎಣ್ಣೆ ಬಗ್ಗೆ? ಎಣ್ಣೆ ಬಗ್ಗೆ ನಾನು ಏನಿಲ್ಲ ಹೇಳನೇಲೋ. ಎಣ್ಣೆ ಬಗ್ಗೆ ಹೇಳಕ್ಕೆ ನಾನು ಏನು ಅಡುಗೆ ಪಟ್ಟನ್ಲೋ, ಏನಾರು ಅಡುಗೆ ಮಾಡನ್ಲೋ. ಯಾವ ಎಣ್ಣೆ ಬಗ್ಗೆ ಹೇಳ್ತಾ ಇದೀಯ? ಇನ್ಯಾವ ಎಣ್ಣೆ ಬಗ್ಗೆ ಅಂದ? ಅಡುಗೆ ಮಾಡಿಕಿಲ್ವ ಅದೇ ಎಣ್ಣೆ ಬಗ್ಗೆ ಯಾಕಂದ? ನಾನು ಹೇಳ್ತಾ ಇರೋದು, ನೀನು ನಿನ್ನೆ ರಾತ್ರಿ ಪೋಟ್ಕೊಂಡು ತಲೆ ದಿಂಗ್ತಿಲ್ಲ ಆ ಎಣ್ಣೆ ಬಗ್ಗೆ ಹೇಳ್ತಾ ಇರೋದು. ಆ ಎಣ್ಣೆ ಅಲ್ಲ, ಮಧ್ಯಾಹ್ನ ಮಧ್ಯಾಹ್ನ ನೋಡಲ್ಲಿ ಬಿಸಿಲು ಹೊಡಿತಾ ಇದೆ, ಆಗ ಎಣ್ಣೆ ಅಂದರೆ ಆ ಎಣ್ಣೆ ಎಲ್ಲ ನೆನ್ಪಂದದ್ದು. ನೈಟ್ ಹೇಳು ಮಗ, ನೆನ್ಪತ್ತ ಆ ಎಣ್ಣೆ ಅಂತ. ಈಗ ಹೇಳ್ರಿ, ಎಲ್ಲಿ ನೆನ್ಪಂದದ್ದು ಮಗ ಆ ಎಣ್ಣೆ? ಸರಿ ಮಗ, ಆ ಎಣ್ಣೆನ ಬಗ್ಗೆ ಹೇಳ್ಬೇಕಾರೆ ಈಗ ಎಣ್ಣೆ ಬೇಕಲ್ವಾ? ಬೇಕು. ಮತ್ತೆ ಎಲ್ಲ ಐತ್ಲಾ? ಅದೇ ಚಡ್ಡಿ ಒಳಗೆಲ್ಲ ತುರಿಕೊಂಡಿರ್ತೀನಿ ನೋಡಲ್ಲ. ಏಲೇ ಇಲ್ಲಕ್ಕ, ತರುಮ ಕಟ್ ಮಾಡಲ್ಲ. ಏನಪ್ಪ ನೀನು ಕಟ್ ಮಾಡಪ್ಪ ತರುಮ. ಹಾಯ್ ಗಾಯ್ಸ್, ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಅದು ಎಣ್ಣೆ ಬಗ್ಗೆ. ಎಣ್ಣೆ ಅಂದರೆ ಅಡುಗೆ ಮನೇಲಿ ಅಡುಗೆಗೆ ಬಳಸೋ ಎಣ್ಣೆ ಅಲ್ಲ ಗಾಯ್ಸ್. ರಾತ್ರಿ ಎದ್ದು ಕೂಡಲೇ ನಾವು ನಮ್ಮ ಹುಡುಗರ ಜೊತೆ ಸೇರ್ಕೊಂಡು ಪೋಡ್ಕೊಳ್ಳುವಂಥ ಈ ಎಣ್ಣೆ ಬಗ್ಗೆ ಗಾಯ್ಸ್. ಈ ಎಣ್ಣೆನ ಏನಕ್ಕಪ್ಪ ಕುಡಿತಾರೆ ಅಂತಂದರೆ, ಅದು ನೆಮ್ಮದಿಗೋಸ್ಕರ ಗಾಯ್ಸ್, ನೆಮ್ಮದಿಗೋಸ್ಕರ. ಯಾಕಂದರೆ ಲವ್ ಮಾಡದೇ ಇರೋರು, ಮದುವೆ ಆಗದೆ ಇರೋರು, ಟೋಟಲ್ ಆಗಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಸಿಂಗಲ್ ಆಗಿರೋರು ನೆಮ್ಮದಿಯಾಗಿದ್ದೀವಲ್ಲ ಅನ್ನೋ ಖುಷಿಗೆ ಎಣ್ಣೆ ಕುಡಿತಾರೆ ಗಾಯ್ಸ್. ಯಾಕಂದರೆ ಅವ್ರ ಲೈಫಲ್ಲಿ ಎಣ್ಣೆ ಇರಲ್ಲ ಗಾಯ್ಸ್, ಎಣ್ಣೆ ಇರಲ್ಲ. ಇನ್ನು ಲವ್ ಮಾಡಿರೋರು, ಮದುವೆ ಆಗಿರೋರು, ಬ್ರೇಕಪ್ ಆಗಿರೋರು, ಡಿವೋರ್ಸ್ ಆಗಿರೋರು ನೆಮ್ಮದಿ ಬೇಕು ಅಂತ ಎಣ್ಣೆ ಕುಡಿತಾರೆ ಗಾಯ್ಸ್. ನೆಮ್ಮದಿ ಬೇಕು ಅಂತ ಎಣ್ಣೆ ಕುಡಿತಾರೆ. ಯಾಕಂದರೆ ಅವ್ರ ಲೈಫಲ್ಲಿ ದುಶ್ಮನ್ ಕ್ಯಾ ಅಂದರೆ ಬಗಲ್ ಮೇ ಅಂತ ಹೆಣ್ಣು ಯಾವಾಗಲೂ ಪಕ್ಕದಲ್ಲೇ ಇರ್ತಾಳೆ ಗಾಯ್ಸ್, ಪಕ್ಕದಲ್ಲೇ ಇರ್ತಾಳೆ. ಈ ಹೆಣ್ಣಿಂದ ನಮ್ಮ ಗಂಡಸರು ಹೆಂಗೆ ನೆಮ್ಮದಿ ಕಳ್ಕೊಂಡ್ರು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ಗಾಯ್ಸ್, ಬನ್ನಿ. ಈ ಬ್ರೇಕಪ್ ಆಗಿರೋರು, ಡಿವೋರ್ಸ್ ಆಗಿರೋರು, ನಾನು ಅವಳನ್ನ ಎಷ್ಟೊಂದು ಕೇರ್ ಮಾಡಿದೆ, ಎಷ್ಟೊಂದು ಪ್ರೀತಿ ಮಾಡಿದೆ. ಹೇಳಿದ ಕಡೆ ಎಲ್ಲ ಕರ್ಕೊಂಡು ಹೋದೆ. ಅವಳು ಹೇಳ್ದಂಗೆಲ್ಲ ಕೇಳ್ತಿದ್ದೆ, ಅವಳು ಕೇಳಿದ್ನೆಲ್ಲ ಕೊಡಿಸ್ತಿದ್ದೆ. ಆದರೂ ಅವಳು ನನ್ನ ಏನಕ್ಕೆ ಬಿಟ್ಟು ಹೋದ್ಲು ಅಂತ ಯೋಚನೆ ಮೇಲೆ ಯೋಚನೆ ಮಾಡಿಕೊಂಡು, ಪೆಗ್ ಮೇಲೆ ಪೆಗ್ ಹೊಡ್ಕೊಂಡು, ಕ್ವಾಟ್ರ್ ಮೇಲೆ ಕ್ವಾಟ್ರು ಬಿಟ್ಕೊಂಡು, ಫುಲ್ಲು ತಲೆ ಕೆಡಿಸ್ಕೊಂಡು, ನೋವಲ್ಲಿ ಬಾದಲ್ಲಿ ನೆಮ್ಮದಿನೇ ಇಲ್ಲದೆ ಎಣ್ಣೆ ಕುಡಿತಾರೆ ಗಾಯ್ಸ್. ನೆಮ್ಮದಿನೇ ಇಲ್ಲದೆ ಎಣ್ಣೆ ಕುಡಿತಾರೆ. ಇನ್ನು ಉಳಿದಿರೋರು ಯಾರು? ಲವ್ ಮಾಡಿರೋರು, ಮದುವೆ ಆಗಿರೋರು. ಇವ್ರ ಬಗ್ಗೆ ಅಂತೂ ಕೇಳಂಗೆ ಇಲ್ಲ ಗಾಯ್ಸ್, ಕೇಳಂಗೆ ಇಲ್ಲ. ಯಾಕಂದರೆ ಇವರು ಪಾಪ ಕಾಲ್ ಮಾಡಿದ್ರು ಜಗಳ, ಮಾಡಿಲ್ಲ ಅಂದರೂ ಜಗಳ, ಮೆಸೇಜ್ ಮಾಡಿದ್ರು ಜಗಳ, ಮಾಡಿಲ್ಲ ಅಂದರೂ ಜಗಳ, ಕೇಳಿದ ಕಡೆ ಕರ್ಕೊಂಡು ಹೋದ್ರು ಜಗಳ, ಕರ್ಕೊಂಡು ಹೋಗಿಲ್ಲ ಅಂದರೂ ಜಗಳ, ಹೇಳಿದ್ನ ಕೊಡ್ಸಿದ್ರು ಜಗಳ, ಕೊಡ್ಸಿಲ್ಲ ಅಂದರೂ ಜಗಳ, ಜೊತೆಯಲ್ಲಿದ್ದರೂ ಜಗಳ, ಜೊತೆಯಲ್ಲಿಲ್ಲ ಅಂದರೂ ಜಗಳ, ಮಾತಾಡಿದ್ರು ಜಗಳ, ಮಾತಾಡಿಲ್ಲ ಅಂದರೂ ಜಗಳ, ಕೂಂತ್ರು ಜಗಳ, ನಿಂತರು ಜಗಳ, ಎದ್ರು ಜಗಳ, ಬಿದ್ರು ಜಗಳ, ಕೊನೆಗೆ ಕೋಪ ಬಂದು ಜಗಳ ಮಾಡಿದ್ರು ಜಗಳ, ಜಗಳ ಮಾಡಿಲ್ಲ ಅಂದರೂ ಜಗಳ. ಪ್ರತಿಯೊಂದು ವಿಷಯಕ್ಕೂ ಜಗಳ ಜಗಳ ಜಗಳ.
ಅವನಾಕು ನೇಮ್ದಿನೇ ಇರಲ್ಲ ಗಾಯ್ಸ್, ನೇಮ್ದಿನೇ ಇರಲ್ಲ. ಅದಕ್ಕೆ ಇದರಿಂದ ಒಂದು ಅರ್ಥ ಆಗೋದೇನಂದ್ರೆ, ನೆಮ್ಮದಿ ಇರೋ ಕಡೆ ಹೆಣ್ಣಿರಲ್ಲ, ಹೆಣ್ಣಿರೋ ಕಡೆ ಅಂತೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಗಾಯ್ಸ್, ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇದ್ರೆ ನಮ್ಮ ನೆಮ್ಮದಿಯಾಗಿರ್ಬೇಕಂತೇಳಿ ನಮ್ಮೆಲ್ಲ ಗಂಡಸರು ಈ ಎಣ್ಣೆನ ಕುಡಿತಾರೆ ಗಾಯ್ಸ್, ಈ ಎಣ್ಣೆನ ಕುಡಿತಾರೆ. ಯಾಕಂದರೆ ಈ ಎಣ್ಣೆನ ಕುಡಿದ್ರೆ ಸ್ವಲ್ಪ ಹೊತ್ತಾದರೂ ನೆಮ್ಮದಿ ಸಿಗ್ತದೆ ಅಂತ. ಆದರೆ ಈಗ ಆ ನೆಮ್ಮದಿ ನನಗೂ ಬೇಕಾಗೈತೆ ಗಾಯ್ಸ್, ನನಗೂ ಬೇಕಾಗೈತೆ. ಯಾಕಂದರೆ ನಾನು ಲವ್ ಮಾಡಿದ ಹುಡುಗಿ ನಾನು ಕೈ ಕೊಟ್ಟು ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೊಂಟಾಗವಳೆ ಗಾಯ್ಸ್, ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೊಂಟಾಗವಳೆ. ಅದಕ್ಕೆ ಈಗ ನಾನು ಈ ಹಣ್ಣನ್ನ ಕುಡಿಬೇಕು ಅನ್ಕೊಂಡೆ, ಆದರೆ ನಾನು ಕುಡಿಯಲ್ಲ ಗೈಸ್, ನಾನು ಕುಡಿಯಲ್ಲ. ಯಾಕಂದರೆ ಎಲ್ಲ ಗಂಡಸು ಕುಡ್ದು ಕಿಡ್ನಿ ಲಿವರು ಹಾರ್ಟು ಎಲ್ಲ ಫೇಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಹೆಂಡತಿ ಮಕ್ಳಿಗೆ ನೆಮ್ಮದಿ ಇಲ್ದೇನೆ ಹಾಳು ಮಾಡೋ ಈ ಎಣ್ಣೆನ ನಾನು ಕುಡ್ದು ನಾನು ಹಾಳಾಗಕ್ಕೆ ಇಷ್ಟ ಇಲ್ಲ ಗೈಸ್, ನನಗೆ ಇಷ್ಟ ಇಲ್ಲ. ಅದಕ್ಕೆ ಈ ಎಣ್ಣೆನ ನಾನು ಕುಡಿಯಲ್ಲ. ಯಾಕಂದರೆ ಬರೀ ಮೂಸಿ ನೋಡ್ತೀನಿ ಗೈಸ್, ಮೂಸಿ ನೋಡ್ತೀನಿ. ಆಹಾ ಏರ್ತು ಆಹಾ ಏರ್ತಾ ಇದೆ, ಆದರೆ ಸಾಕಾಯ್ತಾ ಇಲ್ಲ. ಆಹಾ ಎಂಥ ನೆಮ್ಮದಿ, ಆಹಾ ನಾಲ್ಕು ಕುಡಿಯೋದ್ಗಿಂತ ಮೂಸೋದ್ರಲ್ಲೇ ನೆಮ್ಮದಿ ಮಗ, ಎಂಥ ನೆಮ್ಮದಿ. ಅಪ್ಪ ತೋರಿಸಿದ ಹುಡುಗಿ ಬೊಂಬಾಟಾಗೆ ಇದ್ಲು, ಅವ್ವ ತೋರಿಸಿದ ಹುಡುಗಿ ಮುದ್ದಾಗೆ ಇದ್ಲು. ತಾಲಿ ಕಟ್ಟೋ ಸಾಕು ಆಸ್ತಿ ಕೊಡ್ತೀನಂದ್ರು, ಬಂಧು ಬಳಗ ಎಲ್ಲ ಬುದ್ಧಿವಾದ ಹೇಳಿದ್ರು, ಊರವರೆಲ್ಲ ಬಂದು ಉಗಿತಾ ಹೇಳಿದ್ರು. ತೋರಿಸಿದ ಹುಡುಗಿ ನಾಗೋ ಲೈಫು ಸೆಟ್ಲು ಅಂದರು. ಇವರನ್ನೆಲ್ಲ ಬಿಟ್ಟು ನಿನ್ನ ನಂಬಿ ಬಂದಿದ್ದಕ್ಕೆ ಕೈಯ ಕೊಟ್ಟು ಹೊಂಟೋದಲ್ಲೇ ಮೋನಿಕಾ ಎಳೆ ಮೋನಿಕಾ ಲವ್ ಮಾಡಕ್ ನಾನ್ ಬೇಕಾ, ಮದುವೆಗಕ್ಕೆ ಅವನ್ ಬೇಕಾ? ಮೋನಿಕಾ ಎಳೆ ಮೋನಿಕಾ ನನ್ನ ಬಿಟ್ಟೋಗಕ್ಕೆ ಹೆಂಗೆ ಮನ್ಸು ಬಂತು ಮೋನಿಕಾ? ನಾನು ನಿನ್ನ ಕೇರ್ ಮಾಡ್ತಿರ್ನಿಲ್ವಾ, ನಿನ್ನ ಪ್ರೀತಿ ಮಾಡ್ತಿರ್ನಿಲ್ವಾ, ನೀನು ಕೇಳಿದ್ನೆಲ್ಲ ಕೊಡ್ತಿರ್ನಿಲ್ವಾ, ನೀನು ಹೇಳಿದ ಕಡೆ ಎಲ್ಲ ಕರ್ಕೊಂಡು ಹೋಗ್ತಿರ್ನಿಲ್ವಾ, ನೀನು ಹೇಳ್ದಂಗೆಲ್ಲ ಕೇಳಿದ್ನಲ್ಲೇ ಮೋನಿಕಾ. ನೀನು ಕೇಳಿದ್ನೆಲ್ಲ ಕೊಡ್ಸಿ ಊರು ತುಂಬ 3 ಲಕ್ಷ ಸಾಲ ಮಾಡ್ಕೊಂಡು ಬೀದಿಗೆ ಬಂದ್ಬಿಟ್ನಲ್ಲೇ ಮೋನಿಕಾ. ಹೇಳೆ ಮೋನಿಕಾ, ಈ ದುಡ್ಡಾರು ನಿಮ್ಮ ಅಪ್ಪನ ತೀರಿಸ್ತಾನ ಇಲ್ಲ ನಿಮ್ಮವ್ ಬಂದು ತೀರಿಸ್ತಾಳ? ಹೇಳೆ ಮೋನಿಕಾ, ಹೇಳೆ ನಿನ್ನ ಅಕ್ಕನ ಮೋನಿಕಾ, ಹೇಳು ಮೋನಿಕಾ. ದುಡ್ಡನ್ ಮನೆ ಹಾಳಾಗಿ ಹೋಗ್ಲಿ, ನನ್ನ ಬಿಟ್ಟು ಹೋಗಕ್ಕೆ ಹೆಂಗೆ ಮನ್ಸು ಬಂತು ಮೋನಿಕಾ? ಮೋನಿಕಾ ಮೋನಿಕಾ